ಈಗ ಕೇಳಿ, ಇಲ್ಲಿ ನನ್ಗೆಲ್ಲ ಬಹಳ ಸುರೇಶ್, ನಮ್ಗೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ನೀವಿಲ್ಲಿ ಬರುವ ಮುಂಚೆ ಇಂಥ ಹೋರಾಟ ಮಾಡಿ 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 ಇಲ್ಲಿಗೆಲ್ಲ ಬಂದವು. ಒಂದು, ಯಾರು ಕೂಡ ನಿಮ್ಮ ಹೋರಾಟದಲ್ಲಿ, ನಿಮ್ಮ ಧ್ವನಿಯಲ್ಲಿ ಮತ್ತೆ ನೀವು ಬೊಬ್ಬೆ ಹಾಕಿ ಯಾರು ಕೂಡ ಕಡಿಮೆ ಇಲ್ಲ. 224 ಜನರು ಕೂಡ ಇದೆಲ್ಲ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಬಂದು ಮುಟ್ಟಿದ್ರಿ. ಈಗ ನೀವು ಒಂದು, ಈಗ ಇಲ್ಲಿ ವಿಚಾರ ಏನಿದೆ, ನಾನು ಸೇರಿ ನಾನು ಇಲ್ಲ ಅಂತ ಹೇಳಿಲ್ಲಲ್ಲ, ಇಲ್ಲಿಗೆ ಬರುವವರೆಲ್ಲ ಡೈರೆಕ್ಟ್ ಆಗಿ ಯಾರು ಕೂಡ ಬರೋದಿಲ್ಲ. ಈ ರೀತಿ ಬೊಬ್ಬೆ ಹಾಕಿ ಬೊಬ್ಬೆ ಆರ್ಗ್ಯುಮೆಂಟ್ ಮಾಡಿ ಮಾಡಿ ಇದು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿ ಮಾಡಿಕೊಂಡು ಇಲ್ಲಿ ಎಲ್ಲ ಬಂದವರು. ಒಂದು, ಸೊ ನಿಮ್ಮಲ್ಲಿ ಬೊಬ್ಬೆ ಹಾಕ್ಲಿಕ್ಕೆ ಯಾರು ಹುಷಾರಿದ್ದಾರೆ, ಇಲ್ಲಿ ಎಲ್ಲರೂ ಕೂಡ ಈಕ್ವಲ್ ಇದ್ದಾರೆ ಬೊಬ್ಬೆ ಹಾಕುವುದರಲ್ಲಿ ಕೂಡ. ಇದು ನಿಮ್ಮ ಟಾಪಿಕ್ ಸಬ್ಜೆಕ್ಟ್ ಮಾಡಿದ್ರೆ ಒಬ್ಬರು ಒಂದು ಮಾತಾಡಿದ್ರೆ ಇಲ್ಲಿ 10 ಮಾತಾಡ್ತಾರೆ, ಇಲ್ಲಿ 10 ಮಾತು, ಇಲ್ಲಿ 100 ಮಾತಾಡ್ತಾರೆ. ನೀವು ಒಂದು ಮೈನಸ್ ಹೇಳಿದ್ರೆ ಇಲ್ಲಿ 10 ಮೈನಸ್ ಹೇಳ್ತಾರೆ, ಇಲ್ಲಿ 10 ನೀವು ಇದೆಲ್ಲ ಕೂಡ ಇಲ್ಲಿ ಇರುವಂತದ್ದು. ನಾನು ಅದಕ್ಕಾಗಿ ನಮ್ಗೇನಿದೆ, ಮೊನ್ನೆ ನಡೆದಂತ ಒಂದು ಅನಿರೀಕ್ಷಿತವಾದ ಘಟನೆಯಲ್ಲಿ ನಡೆದಿದೆ ಎಲ್ಲ ವಿಚಾರದಲ್ಲಿ ಕೂಡ. ಆ ಒಂದು ಗೊಂದಲ ಆಗಿದೆ, ಗೊಂದಲ ಒಂದೊಂದು ಸಂದರ್ಭ ಆಗಿದೆ. ಇದರ ಬಗ್ಗೆ ನೀವು ಚರ್ಚೆ ಮಾಡಿದ್ರಿ. ಎರಡು ಕಡೆ ನಿಮ್ಮ ಒಂದು ಚರ್ಚೆ ಏನಿತ್ತು ಅಂತ ಹೇಳಿದ್ರೆ ಅವಮಾನ ಆಗಿದ್ದಂತೆ ಈ ರೀತಿ ಚರ್ಚೆ. ಒಂದ್ಸ ಚೆನ್ನಾಗಿ ಕೂತ್ಕೊಳ್ಳಿ ಮಾರ್ರೆ, ಆಯ್ತು ಕೂತ್ಕೊಳ್ಳಿ, ಮಾಡಬೇಡಿ, ಆಯ್ತು ಆಯ್ತು ಇನ್ನು ಕೂಡ ಸೀಸನ್ ಅಧ್ಯಕ್ಷರಲ್ಲಿ. ಒಂದ್ ಸೆಕೆಂಡ್, ಈಗ ಕೆಲವೊಂದು ಅವತ್ತೊಂದು ಅನಿರೀಕ್ಷಿತ ಘಟನೆ, ಒಂದು ಗೊಂದಲ ಎಲ್ಲ ಆಯ್ತು, ಅದರ ಬಗ್ಗೆ ಚರ್ಚೆ ಕೂಡ ಆಯ್ತು. ಎರಡು ವಿಚಾರದ ಚರ್ಚೆ ಆಗಿ ನಾನು ಅದಕ್ಕೆ ರೂಲಿಂಗ್ ಕೊಡ್ತೇನೆ ಅಂತ ಹೇಳಿದ್ದೇನೆ. ಆ ಎರಡು ವಿಚಾರದಲ್ಲಿ ಕೂಡ ಮತ್ತೆ ನೀವು ಅಲ್ಲೇ ಸುತ್ತಿಗೆ ಬರ್ತಾ ಇದ್ದೀರಿ, ಅಲ್ಲೇ ಸುತ್ತು. ನಾನು ಹೇಳಿ ಅಲ್ಲಿ ತನಕ ಸಂಬಂಧ ನೀಡಿ ಹೇಳಿ ಕೇಳಿ ಈಗ ಅಧ್ಯಕ್ಷ, ನೀವೆಲ್ಲ ಈ ಬೊಬ್ಬೆ ಹಾಕಿ ಲಾಸ್ಟ್ ಗೆದ್ದು ನಿಂತು ನಾನು ಸದನ ಅಂತ ಹೇಳಿದ್ರೆ ಆಯ್ತು. ಕೇಳಿಲ್ಲ, ಆಯ್ತಾ? ಒಂದ್ ಸೆಕೆಂಡ್ ಕೃಷ್ಣಪ್ಪರ, ಬಹಳಷ್ಟು ಆಯ್ತು ಕೃಷ್ಣಪ್ಪರ, ನೀವು ಸಲಹೆ ಕೊಲಿಗೆ 100 ಜನ ಕೊಡ್ತಾರೆ, ಸಮಸ್ಯೆ ಬಗೆಹರಿಸಿಕೆ ನೋಡಿ. ಕೇಳಿ ಆಯ್ತು ಅಶ್ವಥ್ ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷ ನಾಯಕರೇ ತಾವು ಮಾತಾಡಿ, ಎರಡು ವಿಚಾರ ಚರ್ಚೆ ಬೇಡ, ನೀವು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಮೊನ್ನೆ ಇದರಲ್ಲಿ ನೋಡಿ, ನೀವು ಮೊನ್ನೆ ಇದಿತ್ತಾಯ್ತು, ಇವು ಚರ್ಚೆ ಮಾಡಿ ನಮ್ಗೆ ನೀವೆಲ್ಲ ಇಲ್ಲಿ ಎಲ್ಲರಿಗೂ ಅವಮಾನ ಮಾಡ್ತಿದ್ರಿ, ಎಲ್ಲರಿಗೂ ಕೂಡ. ಇಲ್ಲೇ ನಿಮ್ಮನ್ನು ಮಾಧ್ಯಮದಲ್ಲಿ ನೋಡೋರು ಯಾರು ಕೂಡ ಮೆಚ್ಚುವುದಿಲ್ಲ, ಎಲ್ಲರೂ ಕೂಡ ಗೌರವ ಕಡಿಮೆ ಆಗ್ತಾ ಹೊರತು ನಿಮ್ಮ ಯಾರ ಗೌರವ ಕೂಡ ಜಾಸ್ತಿ ಆಗುದಿಲ್ಲ. ನೀವು ಬೇರೆಯವರಿಗೆ ಹಾಗೆ ಅವಮಾನ ಆಯಿತು, ಇಲ್ಲಿ ಹೀಗೆ ಆಯಿತು, ಅಲ್ಲಿ ಹಾಗೆ ಇದು ಚರ್ಚೆ ಆಗಿ ನಿಮ್ಮ ಬಗ್ಗೆ ಏನು ಅವಮಾನ ಆಗ್ತದೆ, ಏನು ಅಭಿಮಾನ ಬರ್ತದೆ, ಅದ್ರ ಬಗ್ಗೆ ಆಲೋಚನೆ ಮಾಡಿ. ಆದ ಕಾರಣ ನಾವು ಬಂದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ಅ ಕಾಸ್. ಏನು ಸಮಸ್ಯೆ ಬಗ್ಗೆ ಅಲ್ಲಿ ಮತ್ತೆ ಗೌರವ ಬರಬೇಕು, ಅದಕ್ಕೆ ಮುಖಾಂತರ ಹೋಗುವ. ಈಗ ನೀವು ಮಾತಾಡಿ ಪ್ರಾರಂಭ ಮಾಡಿ. ಅಶೋಕ್ ಅವರೇ, ಯಾಕೆ ನೀವು ಮತ್ತೆ ಮಾತಾಡಿ, ಅಲ್ಲ ನೋಡಿ, ಅದೇ ಪ್ರಾಬ್ಲಮ್ ಅಲ್ಲ. ಇಲ್ಲಿ ಒಬ್ಬರು ಹೇಳ್ತಾರೆ, ಅಲ್ಲಿ ಒಬ್ಬರು ಹೇಳ್ತಾರೆ, ಏನ್ ಮಾಡ್ತಿದ್ದನ್ನು ಹೇಗೆ ನಿಲ್ಲಿಸ್ತೇವೆ? ಬೇಡ, ಶಿಶುಪ ನೀವು ಹಿರಿಯರಿದ್ದೀರಿ, ಕೂತ್ಕೊಳ್ಳಿ, ಸ್ವಲ್ಪ ನೀವು ಸಹಕಾರಿ ಮಾಡಿದ ಬಗೆಹರಿಸಲಿಕ್ಕೆ. ಬೇಡ, ಒಂದು ರೂಮ್ 1 ಗಂಟೆ ಕೊಡ್ತೇನೆ, ಬನ್ನಿ ಅಲ್ಲಿ ಮಾತಾಡಿ. ಅಲ್ಲಿ ಆಯ್ತು, ಇಲ್ಲಿ ಮಾತಾಡಿ. ಅಲ್ಲ, ಸಭಾಧ್ಯಕ್ಷರು, ಸಭಾನಾಯಕರು ಯಾರು? ಮುಖ್ಯಮಂತ್ರಿಗಳು ನಮ್ಮ ಸಭಾನಾಯಕರು ಅಥವಾ ಖರ್ಗೆ ಅವ್ರ ಸಭಾನಾಯಕರು? ಹೌದಪ್ಪ, ನೀವು ಆಗ ಕೇಳಲಿಕ್ಕೆ ಆಯ್ತು, ಪ್ರತಿಪಕ್ಷ ನಾಯಕರು ಅವರೇ, ನೀವು ಅವ್ರು ಕೇಳಲಿಕ್ಕೆ ಆಯ್ತು. ನೀವು ಮಾತಾಡಿ, ಮಾತಾಡಿ. ನಾಯಕರು ಉಪನಾಯಕರು ನಾಯಕರು ಯಾರು? ನೀವು ನಾಯಕರಲ್ಲ, ಇನ್ನೊಬ್ರು ನಾಯಕರಲ್ಲ. ಸಣ್ಣ ಸಣ್ಣ ವಿಚಾರದ ಬೇರೆ ಅಶೋಕ್ ಸಭಾ ನಾಯಕರು ನಾನೇ ಆದ್ರೂ ಕೂಡ ನೀವು ಮಾತಾಡೋದ್ರಿಂದ ಅವ್ರು ಮಾತಾಡ್ತಾರೆ. ನೀವೇನು ನೀವು ನೋಡಿ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಮಾನ್ಯ ಅಧ್ಯಕ್ಷರೇ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಅವರು ಮಂಡಿಸ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ಲಿ, ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಏನು ಉತ್ತರ ಅದಕ್ಕೆ ಮಧ್ಯದಲ್ಲಿ ಎಲ್ಲರೂ ಎದ್ಬಿಟ್ರೆ ನಿಯಮಾವಳಿಗಳ ಪ್ರಕಾರ ನಡೀಬೇಕು. ಸದನ ನಿಯಮಾವಳಿಗಳ ಪ್ರಕಾರ ನಡೀಬೇಕು. ಅದು ಬಿಟ್ಬಿಟ್ಟು ಎಲ್ಲರೂ ಒಂದೇ ಸಾರಿ ಎದ್ಬಿಟ್ರೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನೀವು ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ,
ಅವ್ರಿಗೆ ಶಕ್ತಿ ಇದೆ, ಮಾತಾಡಕ್ಕೆ ಶಕ್ತಿ ಇದೆ, ಉತ್ತರ ಕೊಡ್ಲಿಕ್ಕೆ ಶಕ್ತಿ ಇದೆ. ನಮ್ಮಲ್ಲಿ ಏನೇ ಹೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರ ಜೊತೆಗೆ ನೀವೆಲ್ಲ ಯಾಕೆ ಇದ್ದೇಳಿರಿ? ಹಂಗೇನೆ ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ, ನಾನು ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ. ಪ್ರತಿಪಕ್ಷ ನಾಯಕರೇ, ಅಧ್ಯಕ್ಷ ಆಯ್ತು ಅಧ್ಯಕ್ಷ ಈಗ ನೀವು ನಾನು ಸಾಮಾನ್ಯವಾಗಿ ಮಧ್ಯದಲ್ಲಿ ಎದ್ದೇಳಲ್ಲ. ಇಲ್ಲ ಅಧಿಕಾರ ಇದೆ ಸದನ ನಾಯಕರು ನಿಜ. ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಮಧ್ಯೆ ಹೇಳಿ ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ. ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಲ್ಲ, ಮಾಡಲೂಬಾರದು. ಆಯ್ತು, ಅವ್ರು ಏನ್ ಮಾತಾಡ್ತಾರೆ ಮಾತಾಡಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ತಯಾರಾಗಿದೆ, ಉತ್ತರ ಕೊಡ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸದನದ ಒಂದು ಮರ್ಯಾದೆಯನ್ನ ಕಾಪಾಡಬೇಕು ಅಂತ ತಾವು ಹೇಳಿದ್ದೀರಾ, ಅದು ಚರ್ಚೆ ಆಗಿದೆ. ಈಗ ನಾನು ಅದನ್ನೇ ಪ್ರಸ್ತಾವ ಮಾಡಿದ್ದು, ಮಾಧ್ಯಮದೆಲ್ಲ ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಇದಕ್ಕೆ ಹೆಂಗೆ ಇದಕ್ಕೆ ಒಂದು ಅಂತ್ಯ ಕೊಡ್ತೀರಾ? ಇದಕ್ಕೆ ಬಂದಿರೋದ್ರ ಮೇಲೆ ಅವ್ರ ಮೇಲೆ ಏನೋ ಕ್ರಮ ನಾವು ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಮಾತಾಡಿರೋದೇ ಅವರು ಹೇಳಿರೋದು. ಈಗ ಬಂದ್ಬಿಟ್ಟಿದೆ ರಾಜ್ಯಪಾಲರಿಗೆ ಸ್ಪಷ್ಟವಾಗಿ, ಇಡೀ ರಾಜ್ಯದಲ್ಲಿ ಎಲ್ಲ ಪತ್ರಿಕೆ ಹೋಗಿದೆ, ಮನೆಗೂ ತಲುಪಿದೆ, ಅವಮಾನ ಆಗಿದೆ. ಅದಕ್ಕೆ ನಾನು ಲಾ ಮಿನಿಸ್ಟರ್ಗೆ ನಾನು ಹೇಳಿದೆ, ನೀವೇ ಫಸ್ಟ್ ಅಪರಾಧಿ ಅಂತ ಮೊನ್ನೆನೂ ಹೇಳಿದೆ, ನಾನು ಸಿಕ್ಕಿದಾಗೂ ಹೇಳಿದ್ದೀನಿ. ಓಡಿ ಹೋದರು ಅಂತ ಹೇಳಿದ್ದಾರೆ, ಆಮೇಲೆ ನಾನು ಸಮರ್ಥನೆ ಮಾಡಿದ್ದೀನಿ ಅಂತ. ದಯವಿಟ್ಟು ನಾವು ವಿಡಿಯೋ ಆನ್ ಮಾಡಿ ಇವಾಗ ತಾವು ರೆಕಾರ್ಡ್ ಇದೆ, ಪೂರ್ತಿ ರೆಕಾರ್ಡ್ ಇದೆ, ಇಲ್ಲಿಂದ ಹೋಗಿರೋದು. ಅವ್ರ ವಯಸ್ಸು ಓಡೋ ತರ, ಅವ್ರು 80 ಮೇಲಾಗಿದೆ, 80 ಮೇಲಾಗಿದೆ ಓಡೋ ವಯಸ್ಸು ಅವ್ರದ್ದು. ಓಡಿ ಹೋದರು ಅಂತ ಹೇಳಿದ್ದೀರಾ? ಹಾಕಿ ವಿಡಿಯೋ ಹಾಕಿ, ಓಡೋಗಿದ್ರೆ ಹೇಳಿ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಹೇಳಿದೆ ಹೋಗಪ್ಪ ನೋಡ್ಗೋ, ಎಲ್ಲ ನೋಡ್ಕೊಳ್ಳಿ ಅಂತ. ಯಾರಿಗೆ ಹೇಳಿದ್ರಿ ನೋಡ್ಗೋ ಅಂತ? ಮುಖ್ಯಮಂತ್ರಿಗಳು ಹರಿಪ್ರಸಾದ್ಗೆ ಹೇಳಿದ್ರು. ಹೋಗಿ ಬೆರಳು ತೋರಿಸಿ ಏಯ್ ಅಂತ ಹೇಳ್ತಾ ಇರೋದು ರೆಕಾರ್ಡ್ ಅಲ್ಲಿ ಇದೆ, ನಮ್ಮ ಹತ್ರ ತೋರಿಸ್ತಾ ಇರೋದು ಇದೆ. ಶರತ್ ಅವರು ಎಲ್ಲ ಶರತ್ ಹೋಗಿ ತಡೆ ಮಾಡಿರೋದಿದೆ, ರವಿ ಅವರು ತಡೆ ಮಾಡಿರೋದಿದೆ, ಶರತ್ ಬಚ್ಚೇಗೌಡರು ತಡೆ ಮಾಡಿರೋದಿದೆ, ರೆಕಾರ್ಡ್ ಅಲ್ಲಿದೆ. ಬೆಳಗ್ಗೆನೂ ನಾನು ನೋಡಿ ಬಂದಿದ್ದೀನಿ. ಯಾರು ಹೇಳ್ಕೊಟ್ರ? ಹಂಗಾರೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಹೋಗಿ ನೋಡ್ಕೊಳ್ರಿ ಅಂತ, ಇವ್ರಿಗೆಲ್ಲ ನೋಡ್ಕೊಳ್ರಿ ಅಂತ ಹೇಳ್ಕೊಟ್ರ? ಈಗ ಹರಿಪ್ರಸಾದ್ ಬಟ್ಟೆ ಹರ್ಕೊಂಡ್ಬಿಟ್ರು, ನೀವು ಆಕ್ಷನ್ ಇಲ್ಲ. ನೀವು ಇವರ ಬಟ್ಟೆ ಹರ್ಕೊಂಡವ್ರಿಗೆ ವಿಧಾನಸಭೆಯಲ್ಲಿ ಆಕ್ಷನ್ ಏನ್ ಮಾಡ್ಬೇಕಲ್ಲ? ನೀವೇನ್ ಮಾಡಿದೀರಾ ಆಕ್ಷನ್? ಒಬ್ಬ ಸದಸ್ಯನಿಗೆ ಬಟ್ಟೆ ಹರಿದೋದ್ರೆ ನೀವು ಅವ್ರನ್ನ ಪ್ರೊಟೆಕ್ಷನ್ ಏನ್ ಮಾಡಿದೀರಾ? ಅವ್ರು ಹೇಳ್ತಾ ಇದಾರೆ ಬಿಜೆಪಿ ಅವರು ಹರಿದು ಹಾಕಿದ್ರು ಅಂತ. ವಿಡಿಯೋ ತರಿಸಿ ನೋಡಿ ಬಿಜೆಪಿ ಅವರು ಯಾರಿದ್ದಾರೆ ಅಂತ. ಒಬ್ಬರು ತೋರಿಸಿ ಅಲ್ಲಿ, ಒಬ್ರು. ನಾವ್ಯಾರು ಒಬ್ರು ಸೀಟ್ ಬಿಟ್ಟವರು ಹೋಗಿಲ್ಲ, ನಾವ್ಯಾರು ಹರಿದವ್ರು ಯಾರು? ಇವಾಗ ಇಷ್ಟೆಲ್ಲ ಅನಾಹುತ ಆಗಿದ್ರು ಕೂಡ ಪದೇ ಲಾ ಮಿನಿಸ್ಟರ್ ಅವರು, ಮುಖ್ಯಮಂತ್ರಿ ನಾವೇನು ಅಗೌರವ ಮಾಡಿಲ್ಲ ಅಂತ ಹೇಳ್ತಾರೆ. ಇದು ಸರಿನಾ? ಇದು